ಅಷ್ಟೇ ಇನ್ನೋಸೆಂಟ್ ಇಲ್ಲ. ಡೇ ಶಿಫ್ಟ್ ಮಾಡೋದಕ್ಕಿಂತ ನೈಟ್ ಶಿಫ್ಟ್ ಮಾಡಿ ಜಾಸ್ತಿ ಅನ್ನೋ ಒಂದು ಮಾತಿದೆ. ನೀವು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಅಂತ ನಮಗೂ ಈಗ ನಿಮ್ಮ ಮನೇಲಿ ಇಟ್ಕೊಳ್ಳೋಕೆ ಇಷ್ಟ. ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಪತ್ರಿಕಾಗೋಷ್ಠಿ ಅನ್ನೋ ಒಂದು ಟಾಸ್ಕ್ ಶುರು ಆಗಿದೆ. ನಿಮಗೆ ಗೊತ್ತಿರಲಿ, ಈ ಒಂದು ಪತ್ರಿಕಾಗೋಷ್ಠಿಗೆ ಮುಖ್ಯಸ್ಥರಾಗಿ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಮಾಳು ಹಾಗೆ ರಾಶಿಕಾ ಅವರು ಆಯ್ಕೆಯಾಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಇವರು 4 ಜನ ಈಗಾಗಲೇ ಫೈನಲ್ಗೆ ಹೋಗಿ ಕೂತಿದ್ದಾರೆ. ನಾಳೆ ಫೈನಲ್ ಇರೋ ಕಾರಣದಿಂದಾಗಿ ಇನ್ನುಳಿದಂತಹ ಸ್ಪರ್ಧಿಗಳಲ್ಲಿ ಯಾರನ್ನ ಫೈನಲ್ಗೆ ತಗೊಂಡು ಹೋಗಬೇಕು, ಹಾಗೆ ಯಾರನ್ನ ಆಚೆ ಇಡಬೇಕು ಅಂತ ಹೇಳಿ ಇವರು ಆಯ್ಕೆ ಮಾಡ್ತಾರೆ. ಇವರು ಪ್ರತಿಯೊಬ್ಬ ಸ್ಪರ್ಧಿಗೂ ಕರೆದು ಆ ಚೇರಲ್ಲಿ ಕೂರಿಸಿ ಪ್ರತಿಯೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು ಸಮರ್ಥವಾದ ಉತ್ತರ ಕೊಡ್ತಾರೋ ಅವರಿಗೆ ಫೈನಲ್ಗೆ ಆಯ್ಕೆ ಮಾಡ್ಕೋತಾರೆ. ಇನ್ನುಳಿದವ್ರನ್ನ ಮನೆಯಿಂದ ಆಚೆ ಕಳಿಸೋಕೆ ನಾಮಿನೇಟ್ ಮಾಡ್ತಾರೆ. ಅದರಂತೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಬಂದು ಎಲ್ಲ ಉತ್ತರಗಳನ್ನ ಕೊಟ್ಟು ಹೋಗ್ತಾರೆ. ಮನೆಯಲ್ಲಿ ಟಾರ್ಗೆಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಯನ್ನ ಈಗಾಗಲೇ ಅಶ್ವಿನಿ ಗೌಡ, ಜಾಹ್ನವಿ ಯಾವ ರೀತಿ ತಂದು ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು. ಅದರ ಬಗ್ಗೆ ತುಂಬಾ ಜನ ಇವತ್ತು ಸಿಟ್ಟನ್ನ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ಅವಳ ಮೇಲೆನೆ ಕಾಕ್ರೋಚ್ ಅನ್ನು ಕೂಡ ಕಟ್ಟಿ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಅವರು ಬಂದು ಅಲ್ಲಿ ಚೇರಲ್ಲಿ ಕೂತ್ಕೋತಾರೆ. ಒಬ್ಬರ ಮೇಲೆ ಒಬ್ರು ಅವರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ. ಮಾಡು ಮಾತ್ರ ಅವರಿಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿಲ್ಲ. ಮೊದಲಿಗೆ ರಾಶಿಕಾ ಅವ್ರು ಹೇಳ್ತಾರೆ, ನೀವ್ ಯಾಕೆ ಮುಖವನ್ನ ಇನ್ನೋಸೆಂಟ್ ತರ ಇಟ್ಕೊಳ್ಳೋದು ಅಂತ ಹೇಳಿ. ನನ್ನ ಮುಖ ಇರೋದು ಇನ್ನೋಸೆಂಟ್ ತರ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಆಗ ಅಶ್ವಿನಿ ಗೌಡ ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಅದಾದ ನಂತರ ನಿಮ್ಮ ಒಂದು ವೈಯಕ್ತಿಕತೆಯಲ್ಲಿ ಬೇರೆಯವರಿಗೆ ಮರ್ಯಾದೆ ಕೊಡಬೇಕು, ಮರ್ಯಾದೆ ತಗೊಳ್ಬೇಕು ಅನ್ನೋದು ಇಲ್ವೇ ಇಲ್ವಾ ಅಂತ ಹೇಳಿ ಅವರಿಗೆ ಕೇಳ್ತಾರೆ. ಪಾಪ ಆಗ್ಲೂ ಕೂಡ ಚಿಕ್ಕದಾಗಿ ಮಕ ಮಾಡ್ಕೋತಾರೆ. ಇದಾದ ನಂತರ ಕಾಕ್ರೋಚ್ ಹೇಳ್ತಾನೆ, ನೀನು ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲು ನೀನು ಒಂದು ಯಾವ್ದಾದ್ರು ಝೂ ಅಲ್ಲಿ ಇರ್ಬೋದಿತ್ತಲ್ಲ, ಝೂ ಅಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದಿತ್ತಲ್ಲ ಅಂತ ಹೇಳಿ ಆ ಒಂದು ಹೆಣ್ಣು ಮಗಳಿಗೆ ಪ್ರಾಣಿಗೆ ಹೋಲಿಸಿ ಮಾತಾಡ್ತಾನೆ. ಇವನು ಫೈನಲ್ಗೆ ಹೋಗಿರೋದು ಯಾವ ರೀತಿ ಅಂತ ಹೇಳಿ ಜನ ಎಲ್ಲರೂ ನೋಡಿದ್ದಾರೆ. ಈಗ ಮಾಡು ಅವತ್ತು ಆಟ ಆಡಿದ್ಕೆ ಇವನು ಫೈನಲ್ಗೆ ಹೋದ ಹೊರತು ಇವನಿಗೆ ಕೊಟ್ಟಂತಹ ಅಸುರಾಧಿಪತಿ ಟಾಸ್ಕ್ ಅನ್ನ ಇವನು ಯಾವ ರೀತಿ ಆಡ್ದ, ಇವನ ಮಕ್ಕಕ್ಕೆ ಯಾವ ರೀತಿ ಮಂಗಾತಿ ಎತ್ತಿದ್ರು ಸುದೀಪ್ ಅವರು ನಾವು ನೋಡಿದ್ವಿ. ಅಷ್ಟೇ ಅಲ್ಲದೆ ಆ ಚಿಕ್ಕ ಹುಡುಗಿ ಮೇಲೆ ಹೇಳ್ತಾನೆ, ನೀನು ಝೂ ಅಲ್ಲಿ ಕೆಲಸ ಮಾಡೋಬಿಟ್ಟು ಇಲ್ಲಿ ಯಾಕೆ ಬಂದಿದ್ಯಾ ಬಿಗ್ ಬಾಸ್ಗೆ ಅಂತ ಹೇಳಿ. ಆಮೇಲೆ ಅಶ್ವಿನಿ ಗೌಡ ಅವರು ಕೇಳ್ತಾರೆ, ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ, ಫೈನಲ್ಗೆ ಬರೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಅಂತ ಹೇಳು ಅಂತಾನು ಕೂಡ ಕೇಳ್ತಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಬೇಸರವಾಯಿತು. ಪಾಪ ರಕ್ಷಿತಾ ಶೆಟ್ಟಿಗೆ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ. ಅವರಿಗೆ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳ್ತಾರೆ, ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡ್ತಾರೆ. ಅವರು ಬಂದಿರುವಂತಹ ಒಂದು ಪ್ರದೇಶದಿಂದನೂ ಕೂಡ ಅವಳನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಿನ್ನ ಹುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಲ್ಲಿಂದ ಬಂದವಳು ಅಂತ ಹೇಳಿ ಕೇಳ್ತಾರೆ. ಅದಾಗಿನೂ ಕೂಡ ಕಾಕ್ರೋಚ್ ಸುದ್ದಿ ಮಾತಾಡ್ತಾನೆ, ನಿನ್ನನ್ನ ನಾವು ಬಿಗ್ ಬಾಸ್ಗೆ ಆಯ್ಕೆ ಮಾಡ್ಕೋಬಾರ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಿದೀವಿ, ನಿನ್ನಿಂದ ಏನು ಪ್ರಯೋಜನ ಇಲ್ಲ, ನೀನ್ ಬಿಗ್ ಬಾಸ್ ಅಲ್ಲಿ ಇರೋದೇ ವೇಸ್ಟ್ ಅಂತಾನು ಕೂಡ ಹೇಳ್ತಾನೆ. ಇವನೆಂತ ದೊಡ್ಡ ವೇಸ್ಟ್ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಬೀಪ್ ಸೌಂಡ್ ಬರೋ ರೀತಿಯಲ್ಲಿ ಮಾತಾಡಿದ್ದಾನೆ. ರಕ್ಷಿತಾ ಶೆಟ್ಟಿಗೆ ಯಾಕೋ ಹೋಗಿ ಈ ವಾರ ಪೂರ್ತಿದ್ದು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಒಂದ್ ತಿಳ್ಕೊಳ್ರಿ, ನಿನ್ನೆ ತಾನೇ ಸತೀಶ್ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಅವ್ರು ಹೇಳಿದ್ರು, ಜನರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿ. ಜನ ಹೊರಗಡೆ ರಕ್ಷಿತಾ ಶೆಟ್ಟಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ನೀವು ಇದೇ ರೀತಿ ಅವಳನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಒನ್ ಹ್ಯಾಂಡೆಡ್ ಆಗಿ ಗೆದ್ಕೊಂಡು ಹೋಗ್ತಾಳೆ ಬಿಗ್ ಬಾಸ್ ನ. ಕಾಕ್ರೋಚ್ ಸುದ್ದಿ, ನಿನ್ನ ತಾಕತನ ಬಿಗ್ ಬಾಸ್ ಟಾಸ್ಕ್ ಗಳಲ್ಲಿ ತೋರಿಸು, ನಿನ್ನಗೆ ಕೊಟ್ಟಿರುವಂತಹ ಅಧಿಕಾರದಲ್ಲಿ ತೋರಿಸು. ಆ ಚಿಕ್ಕ ಹುಡುಗಿ ಮೇಲಲ್ಲ, ಅಶ್ವಿನಿ ಗೌಡಗೂ ಅಷ್ಟೇ ಹೊರಗಡೆ ನಿನ್ನ ಮರ್ಯಾದಿನ ಆಲ್ಮೋಸ್ಟ್ ಕಳ್ಕೊಂಡಾಗಿದೆ. ಇನ್ನೇನಿದ್ರು ಸುದೀಪ್ ಅವ್ರ ಹತ್ರ ಉಗಿಸ್ಕೊಳ್ಳೋದು ಅಷ್ಟೇ ಬಾಕಿ ಇದೆ ಅಂತ ಹೇಳಿ ನನಗನ್ಸುತ್ತೆ. ಸೊ ಈ ಪ್ರೋಮೋದ ಬಗ್ಗೆ ನಿಮ್ಗೆ ಏನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.